ಟಾಪಿಕ್ ಬಂದುಬಿಟ್ಟು ನ್ಯಾಯದ ಮಹತ್ವ ಅಂತ. ಅಂದರೆ ನೋಡಿ, ಸುಮಾರು 200 ವರ್ಷಗಳ ಕಾಲ ಏನು ಮಾಡ್ತಾರೆ, ಬ್ರಿಟಿಷರು ನಮ್ಮ ದೇಶವನ್ನು ಆಳ್ಬಿಡ್ತಾರೆ ಅಲ್ವಾ. ಅಂದರೆ 200 ವರ್ಷಗಳ ಕಾಲ ಬ್ರಿಟಿಷರು ಅಂದರೆ ವಿದೇಶಿಯರು ಏನು ಮಾಡ್ತಾರೆ, ನಮ್ಮನ್ನು ಆಳ್ತಾ ಹೋಗ್ತಾರಲ್ವ. ಆಳ್ತಾ ಹೋದ್ಮೇಲೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ತದನಂತರ ಏನಾಗುತ್ತೆ, ಕೆಲವೊಂದಿಷ್ಟು ಎಲ್ಲ ಸಮಿತಿಗಳು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಇನ್ನೂ ಹಲವಾರು ಸ್ವತಂತ್ರ ಹೋರಾಟಗಳು ಅಂದರೆ ನಮ್ಮ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಹಲವಾರು ಸ್ವತಂತ್ರ ನೇತಾರರ ಅಧೀನದಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಸಂವಿಧಾನ ಅನ್ನೋದನ್ನು ರಚನೆ ಆಗುತ್ತೆ. ಆ ಸಂವಿಧಾನದ ಅಡಿಯಲ್ಲಿ ಏನು ಮಾಡ್ತಾರೆ, ಭಾರತದ ಎಲ್ಲ ಜನತೆಗಳಿಗೆ ಏನು ಮಾಡ್ತಾರೆ, ಒಂದೇ ರೀತಿಯಾದಂಥ ಕಾಯ್ದೆ ಕಾನೂನುಗಳನ್ನು ವಿಧಿಸುವಂಥ ಒಂದು ವಿಧಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಂತೇಳಿ ಏನು ಮಾಡ್ತಾರೆ, ಸುಮಾರು ಸುದೀರ್ಘವಾದಂಥ ಲಿಖಿತ ಸಂವಿಧಾನವನ್ನು ನಮ್ಮ ದೇಶದಲ್ಲಿ ಬರಿತಾ ಹೋಗ್ತಾರೆ. ಅಂದರೆ ಇಲ್ಲಿ ಗಂಡಿಗೆ ಒಂದು ಸಂವಿಧಾನ ಆಗಿರ್ಬೋದು, ಗಂಡಿಗೆ ಒಂದು ಕಾನೂನು, ಹೆಣ್ಣಿಗೆ ಒಂದು ಕಾನೂನು ಅಂತೇಳಿ ಬರಿತಾ ಹೋಗಿ. ಅಂದರೆ ಅದರಲ್ಲಿ ಸಂವಿಧಾನ ಬರೆದ ಮೇಲೆ ಕಾನೂನು ಅಂತ ಬಂದಮೇಲೆ ಕಾನೂನಲ್ಲಿರುವಂಥ ನೋಡಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳಿದ್ಮೇಲೆ ಕೆಲವೊಂದು ಕಾಯ್ದೆ ಕಾನೂನುಗಳು ಏನಾಯಿತು ನಮ್ಮ ದೇಶದಲ್ಲಿರುವಂಥವ್ರು ಏನು ಮಾಡ್ತಾರೆ, ಉಳ್ಳವರು ಏನು ಮಾಡ್ತಾರೆ, ಇಲ್ಲದವರ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಬಟ್ ಅದೇ ರೀತಿಯಾಗಿ ನಮ್ಮ ಸಂವಿಧಾನ ಬಂದಮೇಲೆ ಏನಾಯಿತು, ತನ್ನದೇ ಆದಂಥ ಒಂದು ಕಾನೂನು, ತನ್ನದೇ ಆದಂಥ ರೀತಿ ನೀತಿಯಾದಂಥ ಒಂದು ಚೌಕಟ್ಟಿನ ಮೂಲಕ ಏನಾಯಿತು, ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಅಂತ ಅಲ್ವಾ. ಅದೇ ರೀತಿಯಾಗಿ ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳಿಗೂ ಏನಾಯಿತು, ಒಂದೇ ರೀತಿಯಾದಂಥ ಕಾನೂನು ಸಂಹಿತೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಮಾಡ್ತಾ ಹೋಗ್ತಾರೆ. ಈ ಕಾನೂನು ಜಾರಿಗೆ ಬಂದ ಮೇಲೆ ಏನಾಗ್ತಾ ಹೋಗುತ್ತೆ, ಸುಮಾರು ನಾವು ಎಕ್ಸಾಂಪಲ್ ಆಗಿ ನೋಡೋದಾದರೆ ವಿಧಿ 17 ಇದೆಯಲ್ವಾ. ವಿಧಿ 17 ಏನಾಗುತ್ತೆ, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡ್ತಲ್ವಾ. ಅದೇ ರೀತಿಯಾಗಿ ಅಂದರೆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಇವಾಗ ಕೆಲವೊಂದು ರೀತಿಯಾದಂಥ ಅನಿಷ್ಟ ಪದ್ಧತಿಗಳಿದ್ವಲ್ವ. ಅನಿಷ್ಟ ಪದ್ಧತಿಗಳಾಗಿ ಯಾವುದಂದರೆ ಇವಾಗ ಅನಕ್ಷರತೆ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಬಾಲಕಾರ್ಮಿಕ ಪದ್ಧತಿ ಆಗಿರ್ಬೋದು, ವರದಕ್ಷಿಣೆ ಆಗಿರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಶೋಷಣೆಗಳು ಏನಾಗ್ತಾ ಇದ್ವು, ನಮ್ಮ ಕಾನೂನಿನ ವಿರೋಧವಾಗಿ ನಡೀತಾ ಇದ್ವು. ಬಟ್ ಕಾನೂನು ಬಂದ ಮೇಲೆ ಏನಾಯಿತು, ಕೆಲವೊಂದು ವಿಧಿಗಳನ್ನು, ಕೆಲವೊಂದು ರೂಲ್ಸ್ಗಳನ್ನು ಏನು ಮಾಡ್ತು, ಕೆಲವೊಂದು ಆರ್ಟಿಕಲ್ಗಳನ್ನು ಮಾಡುವುದರ ಮೂಲಕ ಏನಾಗ್ತಾ ಹೋಯಿತು, ಕಾನೂನಿನಲ್ಲಿ ಕೆಲವೊಂದು ಯಾವ ರೀತಿಯಾದಂಥ ಶಿಕ್ಷೆ ಇರಬೇಕು, ಅದಕ್ಕೆ ಆ ಥರ ಶಿಕ್ಷೆಯನ್ನು ಕೊಟ್ಟರು. ಮತ್ತು ಅದಕ್ಕೆ ಪರಿಹಾರ ಯಾವುದು, ಶೋಷಣೆಗೊಳಗಾಗಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕೊಡಬೇಕು, ಆ ಥರ ಪರಿಹಾರವನ್ನು ಕೊಡುವಂಥ ಕೆಲಸ ಏನು ಮಾಡ್ತು, ನಮ್ಮ ಕಾನೂನು ಮಾಡ್ತಾ ಹೋಯಿತು ಅಂತ